ಇವಾಗ ಜಸ್ಟ್ ಎದ್ದೆ 5:57ಗೆ. ಇವಾಗ ಎದ್ದೆ ರೆಡಿ ಆಗಬೇಕು. ಬನ್ನಿ ಬೆಳಿಗ್ಗೆ ನಿಮ್ಗೆ ಯಾವಾಗ ಔಟ್ ಸ್ಟೋರ್ ಮಾಡ್ತೀನಿ ಎಂದಿದ್ದೆ, ಮಾಡೋಕ್ಕಾಗಿಲ್ಲ. ಆದಷ್ಟು ಬೇಗ ಮಾಡ್ತೀನಿ. ಇದೇ ಓನರ್ ಮನೆ, ಮೇಲಿರೋದು ನಮ್ಮದು 2 BHK. ಬನ್ನಿ ಹೋಗೋಣ. ಬನ್ನಿ ದೇವ್ರ ಕೈ ಮುಗ್ದು ನಮ್ಮ ಕಾರ್ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಜ್ವಲ್ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಪ್ರಜ್ವಲ್ ಪ್ರಕಾಶ್ ಟಾಕ್ಸ್. ಎಲ್ಲರಿಗೂ ಹ್ಯಾಪಿ ರಿಪಬ್ಲಿಕ್ ಡೇ. ರಿಪಬ್ಲಿಕ್ ಡೇ ಅಂದರೆ ಏನಪ್ಪ ಜ್ಞಾಪನ ಬರೋದಂದರೆ ಸ್ಕೂಲ್ ಟೈಮ್ಸ್. ನಾವು ರಿಪಬ್ಲಿಕ್ ಡೇ ದಿನ ಏನು ಮಾಡೋಕ್ಕೆ ಹೋಗ್ತಿದ್ವಿ ಅಂತ ಗೊತ್ತಾಗ್ತಿರ್ಲಿಲ್ಲ. ಬಟ್ ಲಡ್ಡು ತಿನ್ನೋಕ್ಕೆ ಮಾತ್ರ ಹೋಗ್ತಿದ್ವಿ. 2-3 ಲಡ್ಡು ಎತ್ಕೊಂಡು ಕಳ್ತನ ಮಾಡಿಕೊಂಡು ಮಜಾ ಮಾಡಿಕೊಂಡು, ಅವತ್ತು ಒಂದಿನ ಮಾತ್ರ ನಮಗೆ ಫ್ರೀಡಮ್ ಸಿಗೋದು. ಡ್ಯಾನ್ಸ್ ಮಾಡ್ತಿರೋರನ್ನ ಹಂಗಿಸ್ಕೊಂಡು, ಹಾಡು ಹೇಳ್ತಿರೋರನ್ನ ಹೇಳ್ಸ್ಕೊಂಡು ಒಂಥರ ಮಜಾ ಇತ್ತು ಸ್ಕೂಲ್ ಟೈಮು. ಬಟ್ ಅದೆಲ್ಲ ಮಿಸ್ ಮಾಡ್ಕೊತೀವಿ. ದೊಡ್ಡವರಾದ್ಮೇಲೆ ದೇಶಭಕ್ತಿ ಮತ್ತು ಹೊರಗಡೆನ ಪ್ರಪಂಚ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ, ಅವಾಗ ಗೊತ್ತಾಗುತ್ತೆ. ಬಟ್ ಸ್ಕೂಲ್ ಟೈಮಲ್ಲಿ ಇರ್ಬೇಕಾದ್ರೆ ಮಜಾನೂ ಮಜಾ. ಇವತ್ತು ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡ್ಬಂದು ಹೋಗ್ಬೇಕು, ಎಂಜಾಯ್ ಮಾಡಬೇಕು. ಅವ್ನು ಬಂದಿದ್ದಾನೆ, ಇವನು ಬಂದಿದ್ದಾನೆ, ಕುರ್ಕುರೆ ತೊಗೊಂಡ, ಪೆಪ್ಸಿ ತೊಗೊಂಡ, ಕೋಕ್ ತೊಗೊಂಡ, ಗೋಬಿ ಮಂಜೂರಿ ಪಾರ್ಸಲ್ ಮಾಡಿಸ್ಕೊಂಡ. ಸಖತ್ತಾಗಿರೋದು ಅದೊಂದು ದಿನ ಮಾತ್ರ ರಿಪಬ್ಲಿಕ್ ಡೇ. ಬನ್ನಿ ವರ್ಕಿಗೆ ಹೋಗೋಣ. ಇವತ್ತು ಹೈಟ್ ಹೋಗ್ಬೇಕಲ್ಲ, ಸೊ ನಿನ್ನೇನು ಹಾಕಿದ್ರು ಸೀಟ್ ಬೆಲ್ಟು, ಇವತ್ತು ಹಾಕ್ಬೇಕು. ಮೇಲೆ ಹೋಗ್ತಿದ್ದಾರೆ. ನಮ್ಮ ಡೋರೆ ಫುಲ್ ಮಾಡ್ತಿದ್ದಾರೆ. ಸೊ ಅದ್ರ ಮೇಲೆ ಕಾಣಿಸ್ತಿದಾರ ಇಲ್ಲಿದ್ದಾರೆ. ಅದೇ ಅಲ್ಲಿ ಕಾಣಿಸ್ತಿದೆ ನಿಮಗೆ ಟಾಪು ಟೋಪಿ ಥರ ಇದೆಯಲ್ಲ, ಅದನ್ನು ಫಿಟ್ ಮಾಡ್ತಿದ್ದಾರೆ ಮೇಲಕ್ಕೆ ಫುಲ್ ಟಾಪಲ್ಲಿ. ಸೊ ಎಲ್ಲರೂ ಅಲ್ಲಿ ಕೂತಿದ್ದಾರೆ. ಇವತ್ತು ಫೈನಲೈಸ್ ಆಗಿ ಟವರ್ ಎರೆಕ್ಷನ್ ಆಯಿತು ಕಂಪ್ಲೀಟಾಗಿ. ಇಷ್ಟು ದೊಡ್ಡದು ಬರುತ್ತೆ ನಮ್ಮ ಟವರು. ನೋಡಿ, ನಮ್ಮ ಚೆನ್ನಾಗಿ ಸೆಂಟ್ರಲ್ಲಿ ಕಾಣಿಸ್ತಾರೆ ಬಿಲ್ಡಲ್ಲಿ. ಎಷ್ಟು ಕಷ್ಟ ಇದೆ ಒಂದು ಟವರ್ ಮಾಡೋದು. ಅದು ಇಲ್ಲಿ ಜಾಗ ಬೇರೆ ಇರಲಿಲ್ಲ, ಸೊ ಎಲ್ಲ ಕ್ಲೀನ್ ಮಾಡಿದ್ರಲ್ಲ. ಅವ್ರಿಗೆ ಲೆಫ್ಟ್ ಸೈಡು, ರೈಟ್ ಸೈಡು ಮತ್ತು ಸೌತು, ನಾರ್ತ್ ಎಲ್ಲ ಕ್ಲಿಯರ್ ಇರಬೇಕು. ಆ ಕಡೆ ಅಂತೂ ಪಾಂಡ್ ಇದೆ, ಅದಕ್ಕೆ ಆಗಿಲ್ಲ. ಸೊ ಇಷ್ಟು ಹೇಳ್ತಾ ನಾನು ವಿಡಿಯೋನಿಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಹೊಸ ನ್ಯೂಸ್ ಜೊತೆಗೆ, ಹೊಸ ಟಾಪಿಕ್ ಜೊತೆಗೆ ನಾನು ಬರ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮ ಪ್ರೀತಿಯ ಪ್ರಜ್ವಲ್ ಪ್ರಕಾಶ್. ಶುಭರಾತ್ರಿ. ಜೈ ಭೋಲೆನಾಥ್.